ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಆಲ್ ಫಾರ್ ಟುಡೇ ಕ್ಲಾಸಸ್. ತರಬೇತಿದಾರರೇ, ಈಗ ನಾವೆಲ್ಲ ಫೈಲಿಂಗ್ ಆಪರೇಷನ್ಸನ್ನು ಮಾಡ್ತೀವಿ. ಕೆಲವು ಮೆಷಿನಿಂಗ್ ಆಪರೇಷನ್ಸನ್ನು ಕೂಡ ಮಾಡೋದನ್ನು ನೀವು ನೋಡಿ. ಮಿಲ್ಲಿಂಗ್ ಇರ್ಬೋದು, ಗ್ರೈಂಡಿಂಗ್ ಇರ್ಬೋದು, ಫೈಲಿಂಗ್ ಇರ್ಬೋದು. ಆಫ್ಟರ್ ಫಿನಿಶಿಂಗ್ ದ ಜಾಬ್, ಈಗ ನಾವು ಜಾಬನ್ನು ಫಿನಿಶ್ ಮಾಡಾದ ನಂತರ ನಾವು ಚೆಕ್ ಮಾಡಿದಾಗ ಸರ್ಫೇಸ್ ಮೇಲೆ ಏನಿರುತ್ತೆ, ಕೆಲವು ಇರೆಗ್ಯುಲರಿಟೀಸ್ ಇರುತ್ತೆ, ಅಪ್ ಅಂಡ್ ಡೌನ್ಸ್ ಇರುತ್ತೆ. ಇನ್ನೂ ಕೂಡ ಆ ಸರ್ಫೇಸು ಲೆವೆಲಿಂಗ್ ಆಗಿರೋಲ್ಲ. ಅಂದರೆ ಅಲ್ಲಲ್ಲಿ ಸ್ವಲ್ಪ ಐ ಸ್ಪಾಟ್ಸ್, ಉಬ್ಬು ತಗ್ಗುಗಳು ಇರುತ್ತೆ. ಈ ಉಬ್ಬು ತಗ್ಗುಗಳನ್ನು ಕೂಡ ನಾವು ರಿಮೂವ್ ಮಾಡಿ ಒಂದು ಯೂನಿಫಾರ್ಮ್ ಸರ್ಫೇಸ್ ಅನ್ನ ಮಾಡಲಿಕ್ಕೆ ಸಾಧ್ಯ. ಅದನ್ನ ಮಾಡಲಿಕ್ಕೆ ನಾವೊಂದು ಟೂಲ್ ಅನ್ನು ಬಳಸ್ತೀವಿ. ಆ ಟೂಲ್ ಬಗ್ಗೆ ಇವತ್ತು ನಾವು ಡಿಸ್ಕಸ್ ಮಾಡೋಣ ಮಕ್ಕಳೇ. ಟುಡೇ ವಿ ವಿಲ್ ಡಿಸ್ಕಸ್ ಸ್ಕ್ರಾಪರ್ಸ್ ಅಂಡ್ ಸ್ಕ್ರಾಪಿಂಗ್, ಟೈಪ್ಸ್ ಅಂಡ್ ಯೂಸಸ್ ಆಫ್ ಸ್ಕ್ರಾಪರ್. ಈ ತರಗತಿಯಲ್ಲಿ ಸ್ಕ್ರಾಪರ್ಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ ಮಕ್ಕಳೇ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ದ ಸ್ಕ್ರಾಪರ್ ಅಂಡ್ ಸ್ಕ್ರಾಪಿಂಗ್. ಸ್ಕ್ರಾಪರ್ ಅಂದ್ರೆ ಏನು, ಸ್ಕ್ರೇಪಿಂಗ್ ಅಂದ್ರೆ ಏನು. ಸ್ಟೇಟ್ ದ ನೆಸೆಸಿಟಿ ಆಫ್ ಸ್ಕ್ರೇಪಿಂಗ್ ಸರ್ಫೇಸ್. ಯಾಕೆ ಸರ್ಫೇಸ್ ಅನ್ನು ನಾವು ಸ್ಕ್ರೇಪಿಂಗ್ ಅನ್ನು ಮಾಡಬೇಕು. ಲೀಸ್ಟ್ ದ ಟೈಪ್ಸ್ ಆಫ್ ಸ್ಕ್ರೇಪರ್ಸ್ ಅಂಡ್ ಸ್ಟೇಟ್ ಇಟ್ಸ್ ಯೂಸಸ್. ಯಾವ್ಯಾವ ತರದ ಸ್ಕ್ರೇಪರ್ಸ್ ನಮಗೆ ಸಿಗುತ್ತೆ, ಅದರ ಉಪಯೋಗ ಏನು. ಇನ್ ವಿಚ್ ಮೆಟೀರಿಯಲ್ ಸ್ಕ್ರೇಪರ್ಸ್ ಆರ್ ಮೇಡ್. ಅದೇ ರೀತಿ ಸ್ಕ್ರೇಪರ್ಸ್ ಅನ್ನ ಯಾವ ಮೆಟಲ್ ನಲ್ಲಿ ಮಾಡ್ತಾರೆ. ಅಂಡ್ ಹೌ ಸ್ಕ್ರೇಪರ್ಸ್ ಆರ್ ಸ್ಪೆಸಿಫೈಡ್. ಸ್ಕ್ರೇಪರ್ಸ್ ಅನ್ನ ಹೇಗೆ ಸ್ಪೆಸಿಫೈ ಮಾಡ್ತೀವಿ. ಮತ್ತೆ ವಾಟ್ ಆರ್ ಆಲ್ ದ ಕೇರ್ ಅಂಡ್ ಮೈಂಟೆನೆನ್ಸ್ ಆಫ್ ಸ್ಕ್ರೇಪರ್. ಇಷ್ಟು ವಿಷಯಗಳನ್ನ ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ನಾವು ಲೆಟ್ ಅಸ್ ಕಮ್ ಟು ವಾಟ್ ಈಸ್ ಸ್ಕ್ರೇಪರ್. ಸ್ಕ್ರೇಪರ್ ಅಂದ್ರೆ ಏನು. ಈಗೆಲ್ಲ ನೀವು ಫೈಲನ್ನು ನೋಡಿದ್ದೀರಿ. ಫೈಲನ್ನು ನಾವೇನಕ್ಕೆ ಯೂಸ್ ಮಾಡ್ತೀವಿ. ಫೈಲ್ ಇಸ್ ಹ್ಯಾಂಡ್ ಕಟಿಂಗ್ ಟೂಲ್ ವಿಚ್ ಈಸ್ ಯೂಸ್ಡ್ ಟು ರಿಮೂವ್ ದ ಸರ್ಪ್ಲಸ್ ಆರ್ ಅನ್ವಾಂಟೆಡ್ ಮೆಟೀರಿಯಲ್ಸ್ ಫ್ರಮ್ ದ ಮೆಟಲ್ ಸರ್ಫೇಸ್. ಅದೇ ರೀತಿ ಸ್ಕ್ರೇಪರ್ಸು ಕೂಡ ಇಟ್ ಈಸ್ ಆಲ್ಸೋ ಎ ಹ್ಯಾಂಡ್ ಕಟಿಂಗ್ ಟೂಲ್ used to remove the eye spots left after machining has been done on a job. Machining process ಆದ ನಂತರ ಮೆಟಲ್ ಸರ್ಫೇಸ್ ಏನಿರುತ್ತೆ, ಆ ಸರ್ಫೇಸ್ ಮೇಲೆ ಅನ್ಈವನ್ ಸರ್ಫೇಸ್ ಇರುತ್ತೆ. ಅನ್ಈವನ್ ಅಂದ್ರೆ ಸ್ವಲ್ಪ ಉಬ್ಬು ಮತ್ತೆ ಸ್ವಲ್ಪ ತಗ್ಗು ಇರುತ್ತೆ. ಅದನ್ನ ಐ ಸ್ಪಾಟ್ಸ್ ಅಂತ ಕರೀತಾರೆ. ಅಲ್ಲಲ್ಲಿ ಗುಡ್ಡೆ ಐ ಸ್ಪಾಟ್ಸ್, ಆಲ್ ಮೈನ್ಯೂಟ್ ಐ ಸ್ಪಾಟ್ಸು ಅಥವಾ ಉಬ್ಬು ತಗ್ಗುಗಳು ಅಂದರೆ ತುಂಬ ನಾಟ್ ಸೋ ಮಚ್, ಇಟ್ ಈಸ್ ಲೈಟ್. ಈ ಐ ಸ್ಪಾಟ್ಸ್ ಅನ್ನ ಮೆಷಿನಿಂಗ್ ಪ್ರೋಸೆಸ್ ಆದಮೇಲೆ ನಾವು ರಿಮೂವ್ ಮಾಡಿ ಅದನ್ನ ಫ್ಲಾಟ್ ಆಗಿ ಮಾಡಲಿಕ್ಕೆ ಒಂದು ಟೂಲ್ ಅನ್ನು ಬಳಸ್ತೀವಿ. ಅದನ್ನು ನಾವು ಸ್ಕ್ರೇಪರ್ಸ್ ಅಂತ ಕರಿತೀವಿ. ಸ್ಕ್ರಾಪರ್ಸ್ ಹ್ಯಾಂಡ್ ಕಟಿಂಗ್ ಟೂಲ್ ಯೂಸ್ಡ್ ಟು ರಿಮೂವ್ ದ ಐ ಸ್ಪಾಟ್ಸ್ left after machining has been done on a job. So these are made up of alloy steel. ಈ ಒಂದು ಸ್ಕ್ರೇಪರ್ಸ್ ಅನ್ನ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ. ಇಟ್ ಈಸ್ ಮೇಡ್ ಔಟ್ ಆಫ್ alloy steel or bicarbon steel or sometimes it may be worn out piles. worn out piles ಅನ್ನ ಉಪಯೋಗಿಸಿ ಕೂಡ ನಾವು ಸ್ಕ್ರೇಪರ್ಸ್ ಅನ್ನ ಮಾಡ್ಕೊಳ್ಬಹುದು. This is the scrapers. ಈಗ ಸ್ಕ್ರೇಪರ್ ಅಂದ್ರೆ ಗೊತ್ತಾಯ್ತಲ್ಲ. ಸ್ಕ್ರಾಪರ್ ಅಂದ್ರೆ ಇದು ಒಂದು ಹ್ಯಾಂಡ್ ಕಟಿಂಗ್ ಟೂಲು. ಇದನ್ನ ನಾವು ಮೆಷಿನಿಂಗ್ ಆದ್ಮೇಲೆ, ಮೆಟಲ್ ಸರ್ಫೇಸ್ ಮೇಲೆ ಮೆಷಿನಿಂಗ್ ಆದ್ಮೇಲೆ ಐ ಸ್ಪಾಟ್ ಅನ್ನ ರಿಮೂವ್ ಮಾಡಲಿಕ್ಕೆ ನಾವು ಬಳಸ್ತೇವೆ. ಓಕೆ, ಸೊ ಇಲ್ಲಿ ಈ ಸ್ಕ್ರಾಪರ್ ಅನ್ನು ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ. ಇದನ್ನ ಐ ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ, ಅಥವಾ ಅಲಾಯ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ, ಅಥವಾ ಸೌದೋಗಿರ್ತಕ್ಕಂಥ ಪೈಲ್ಸ್ ಇರುತ್ತಲ್ಲ, ಹ್ಯಾಂಡ್ ಪೈಲ್ಸ್, ಆ ಪೈಲ್ಸ್ ಗಳನ್ನು ಉಪಯೋಗಿಸ್ಕೊಂಡು ಕೂಡ ನಾವೇನ್ ಮಾಡ್ಬೋದು, ಸ್ಕ್ರೇಪರ್ಸ್ ಅನ್ನ ಮಾಡ್ಕೊಳ್ಬೋದು, ಮ್ಯಾನುಫ್ಯಾಕ್ಚರ್ ಅನ್ನ ಮಾಡ್ಬೋದು.
ನಾವು ಸ್ಕ್ರೇಪರ್ ಆ್ಯಂಡ್ ಕಟಿಂಗ್ ಟೂಲು ಅದನ್ನು ಬಳಸ್ಕೊಂಡು ಐ ಸ್ಪಾಟ್ಸನ್ನು ತೆಗಿತಾ ಇದ್ದೀವಿ. ಈ ಒಂದು ಪ್ರೋಸೆಸ್ಗೆ ನಾವೇನಂತ ಕರಿತೀವಿ, ಅದನ್ನೇ ನಾವು ಸ್ಕ್ರೇಪಿಂಗ್ ಅಂತ ನಾವು ಕರಿತೀವಿ. ಸ್ಕ್ರೇಪಿಂಗ್ ಇಸ್ ಎ ಪ್ರೋಸೆಸ್ by removing eye spots left on the job after the machining process. ಅಂದರೆ ಸ್ಕ್ರಾಪಿಂಗ್ ಅಂತಕ್ಕಂಥದ್ದು ಒಂದು ಪ್ರೋಸೆಸ್, ಒಂದು ವಿಧಾನ. ಈಗಾಗಲೇ ಮೆಷಿನ್ಡ್ ಆಗಿರ್ತಕ್ಕಂಥ ಸರ್ಫೇಸ್ ಮೇಲೆ ಇರ್ತಕ್ಕಂಥ ಅನ್ಈವನ್ ಅಂದರೆ ಏರುಪೇರು ಎತ್ತರವನ್ನು ಸರಿಪಡಿಸ್ತಕ್ಕಂಥ ಕಾರ್ಯ, ತೆಗಿತಕ್ಕಂಥದ್ದು. ಐ ಸ್ಪಾಟ್ಸ್ ಅನ್ನು ರಿಮೂವ್ ಮಾಡ್ತೀವಲ್ಲ, ಏನನ್ನ ಬಳಸ್ಕೊಂಡು, ಸ್ಕ್ರ್ಯಾಪರ್ ಅನ್ನು ಬಳಸ್ಕೊಂಡು, ಆ ಒಂದು ಪ್ರೋಸೆಸ್ ಅನ್ನು ನಾವು ಸ್ಕ್ರೇಪಿಂಗ್ ಅಂತ ಕರಿತೀವಿ. Scrapping is a process by removing the eye spots left on the job after the machining process by the use of scraper. So ಇಲ್ಲಿ ನೋಡಿ, ಒಂದು ದೊಡ್ಡದ ಸರ್ಫೇಸ್ ಇದೆ. ಆ ಸರ್ಫೇಸ್ ಮೇಲೆ ಏನು ಮಾಡ್ತಾ ಇದ್ದಾರೆ, ಐ ಸ್ಪಾಟ್ಸ್ ಅಂತ ನಾವೇನು ಕರಿತೀವಿ, ಆ ಐ ಸ್ಪಾಟ್ಸ್ ಅನ್ನ ಸ್ಕ್ರೇಪರ್ ಅನ್ನು ಉಪಯೋಗಿಸ್ಕೊಂಡು ರಿಮೂವ್ ಮಾಡ್ತಾ ಇದ್ದಾರೆ. ನಾವು ಈ ಸ್ಕ್ರೇಪಿಂಗ್ ಅನ್ನ ಯಾತಕ್ಕೆ ಮಾಡಬೇಕು, ನೆಸೆಸಿಟಿ ಏನಿದೆ? ಮಷಿನಿಂಗಲ್ಲೇ ಅಷ್ಟು ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ, ಅಥವಾ ಫೈಲಿಂಗಲ್ಲೇ ನಾವು ಅಷ್ಟು ಅಕ್ಯುರೇಟ್ ಆಗಿ ಅದನ್ನು ಫಿನಿಶ್ ಮಾಡಿದೀವಿ. ಹಾಗಾದ್ರೆ ಏನ್ ನೆಸೆಸಿಟಿ ಇದೆ ನೋಡೋಣ. ಸ್ಕ್ರಾಪರ್ಸ್ ಆರ್ ಯೂಸ್ ಟು ಕರೆಕ್ಟ್ ದ ಸ್ಲೈಟ್ ಎರರ್ಸ್. ನೋಡಿ, ನಾವು ಎಷ್ಟೇ ಮಷಿನಿಂಗ್ ಮಾಡಿದ್ರು, ಎಷ್ಟೇ ಫೈಲಿಂಗ್ ಮಾಡಿದ್ರು, ಸರ್ಫೇಸ್ ಮೇಲೆ ಏನಿರುತ್ತೆ, ಫ್ಲಾಟ್ ಸರ್ಫೇಸ್ ಇರ್ಬೋದು ಅಥವಾ ಕರ್ವ್ಡ್ ಸರ್ಫೇಸ್ ಇರ್ಬೋದು, ಅದರಲ್ಲಿ ಏನಿರುತ್ತೆ, ಸ್ಲೈಡ್ ಎರರ್ಸ್ ಇರುತ್ತೆ. ಈ ಸ್ಲೈಡ್ ಎರರ್ಸ್ ಅನ್ನ ನಾವು ಅಕ್ಯುರೇಟ್ ಆಗಿ ಏನು ಮಾಡಬೇಕಾಗುತ್ತೆ, ಫಿನಿಶ್ ಮಾಡಬೇಕಾಗುತ್ತೆ. ಅಂದ್ರೆ ಈ ಸ್ಲೈಡ್ ಎರರ್ಸ್ ಅನ್ನ ತೆಗಿಬೇಕಾಗುತ್ತೆ. ಹಾಗಾಗಿ ಸ್ಕ್ರೇಪಿಂಗ್ ಈಸ್ ಯೂಸ್ ಟು ಪ್ರೊಡ್ಯೂಸ್ ಹೈ ಡಿಗ್ರಿ ಆಫ್ ಫಿಟ್. ನಾವು ಒಂದು ಅಸೆಂಬ್ಲಿ ಅಥವಾ ಒಂದು ಸ್ಲೈಡಿಂಗ್ ತುಂಬಾ ಹೈಯರ್ ಅಕ್ಯುರೇಸಿಯಲ್ಲಿ ಅದು ಅಸೆಂಬಲ್ಡ್ ಆಗಬೇಕು, ಫಿಟ್ ಆಗಬೇಕು. ಐದರ್ ಇಟ್ ಇಸ್ ಎ ಟೂ ಫ್ಲಾಟ್ ಆರ್ ಇಟ್ ಇಸ್ ಎ ಟೂ ಕರ್ವ್ಡ್ ಸರ್ಫೇಸ್, ಪರ್ಟಿಕ್ಯುಲರ್ಲಿ ವೇರ್ ದ ಸರ್ಫೇಸ್ ಕ್ಯಾನ್ ರಬ್ ಟುಗೆದರ್ ಇನ್ ಯೂಸ್. ಎಲ್ಲಿ ಸ್ಲೈಡ್ ಆಗ್ತಾ ಇರುತ್ತೆ, ಎಲ್ಲಿ ರಬ್ ಆಗ್ತಾ ಇರುತ್ತೆ, ಅಂದ್ರೆ ಸ್ಲೈಡ್ ಆಗ್ತಾ ಇರುತ್ತೆ, ಒಂದು ಪಾರ್ಟ್ ಮೇಲೆ ಇನ್ನೊಂದು ಪಾರ್ಟ್ ಸ್ಲೈಡ್ ಆಗ್ತಾ ಇರುತ್ತೆ, ಐದರ್ ಫ್ಲಾಟ್ ಆರ್ ಕರ್ವ್. ಅಲ್ಲಿ ನಾವು ಹೈ ಡಿಗ್ರಿ ಫಿಟ್ ಅನ್ನ ಒಬ್ಟೈನ್ ಮಾಡಲಿಕ್ಕೆ, ಆ ಸ್ಲೈಡ್ ಎರರ್ಸ್ ಅನ್ನ ನಾವು ತೆಗೆದು ಅಸೆಂಬ್ಲಿಯನ್ನ ಪಕ್ಕಾ ಮಾಡಲಿಕ್ಕೆ, ಅಕ್ಯುರೇಟ್ ಮಾಡಲಿಕ್ಕೆ ಸ್ಕ್ರಾಪಿಂಗ್ ಅನ್ನು ನಾವು ಮಾಡಬೇಕಾಗುತ್ತೆ. ಆಫ್ಟರ್ ಎ ಸರ್ಫೇಸ್ ಇಸ್ ಫೈಲ್ಡ್ ಆರ್ ಮೆಷಿನ್ ಆಸ್ ಅಕ್ಯುರೇಟ್ಲಿ ಆಸ್ ಪಾಸಿಬಲ್. ನೋಡಿ, ನಾವು ಸರ್ಫೇಸ್ ಅನ್ನ ಫೈಲ್ ಮಾಡ್ತೀವಿ ಅಥವಾ ಮೆಷಿನ್ ಮಾಡ್ತೀವಿ, ಎಷ್ಟು ಅಕ್ಯುರೇಟ್ ಆಗಿ ಮಾಡಬೇಕು ಅಷ್ಟು ಅಕ್ಯುರೇಟ್ ಆಗಿ ಮಾಡಬೇಕಂದ್ರೆ ಮತ್ತೆ ನಾವೇನ್ ಮಾಡಬೇಕಾಗುತ್ತೆ, ಸ್ಕ್ರೇಪಿಂಗ್ ಅನ್ನ ಮಾಡಬೇಕಾಗುತ್ತೆ. ಸ್ವಲ್ಪ ಸ್ಲೈಟ್ ಎರರ್ಸ್ ಇರುತ್ತೆ ಆಫ್ಟರ್ ಮೆಷಿನಿಂಗ್ ಆರ್ ಫೈಲಿಂಗ್. ಸೊ ಮತ್ತೆ ನಾವು ಇನ್ನೂ ಅಕ್ಯುರೇಟ್ ಮಾಡೋಕ್ಕೆ ಪಾಸಿಬಲ್ ಇದೆ. ಇಟ್ ಕ್ಯಾನ್ ಬಿ ಫರ್ದರ್ ಇಂಪ್ರೂವ್ಡ್ ಬೈ, ಅದನ್ನ ಯಾವ ರೀತಿ ನಾವು ಇಂಪ್ರೂವ್ ಮಾಡ್ತೀವಿ, ಯಾವ ರೀತಿ ಅದನ್ನ ಹೈ ಡಿಗ್ರಿ ಫಿನಿಶ್ಗೆ ನಾವು ಕೊಡ್ತೀವಿ. ಸರ್ಫೇಸ್ ಅನ್ನ ಐದರ್ ಫ್ಲಾಟ್ ಆರ್ ಕರ್ವ್ಡ್ ಸರ್ಫೇಸ್ ಅನ್ನ ನಾವು ಪಕ್ಕ ಫ್ಲಾಟ್ ಮಾಡ್ತೀವಿ ಅಂದ್ರೆ ಬೈ ಸ್ಕ್ರೇಪಿಂಗ್. ಫಸ್ಟು ರಫ್ ಸ್ಕ್ರೇಪಿಂಗ್ ಮಾಡಿ, ರಫ್ ಸ್ಕ್ರಾಪಿಂಗ್ ಆದ್ಮೇಲೆ ಆಫ್ಟರ್ ವಿಚ್ ಫಿನಿಶ್ ಸ್ಕ್ರೇಪಿಂಗ್ ಈಸ್ ಡನ್. ಮತ್ತೆ ರಫ್ ಸ್ಕ್ರಾಪಿಂಗ್ ಅಲ್ಲಿ ಸ್ವಲ್ಪ ಈ ಎರರ್ಸ್ ಎಲ್ಲ ಹೋಗುತ್ತೆ, ಐ ಸ್ಪಾಟ್ಸ್ ಎಲ್ಲ ತೆಗಿತೀವಿ. ಫಿನಿಶ್ ಸ್ಕ್ರೇಪಿಂಗ್ ಮಾಡುವಾಗ ಮೈನ್ಯೂಟ್ ಅಮೌಂಟ್ ಆಫ್ ಮೆಟೀರಿಯಲ್ಸ್ ಇದ್ರೂ ಕೂಡ, ಸ್ವಲ್ಪ ಮೈಕ್ರಾನ್ಸ್ ಮೆಟೀರಿಯಲ್ ಇದ್ರೂ ಕೂಡ ಏನ್ ಮಾಡ್ಬೋದು, ನಾವು ರಿಮೂವ್ ಅನ್ನ ಮಾಡಬಹುದು. ದಟ್ಸ್ ವೈ ಫಾರ್ obtaining high degree of fit between the two flat or two curved surface, so scraping is necessary. And to remove the slight errors and to remove the high spots from the metal surface, so scraping is necessary. Now there are so many types of scrapers used. ಯಾವ ಸ್ಕ್ರಾಪರ್ಸ್ ಅನ್ನ ನಾವು ಬಳಸ್ತೀವಿ? ಫ್ಲಾಟ್ ಸ್ಕ್ರಾಪರ್, ಹುಕ್ ಸ್ಕ್ರಾಪರ್, ಆಫ್ ರೌಂಡ್ ಸ್ಕ್ರಾಪರ್, ಟ್ರಯಾಂಗುಲರ್ ಸ್ಕ್ರಾಪರ್, ಅಥವಾ ಇದಕ್ಕೆ 3 ಸ್ಕ್ವೇರ್ ಸ್ಕ್ರೇಪರ್ ಅಂತ ಕೂಡ ನಾವು ಕರಿತೀವಿ. ಬುಲ್ ನೋಸ್ ಸ್ಕ್ರಾಪರ್,
ಈಗ 1 by 1 ನೋಡೋಣ. ಫ್ಲಾಟ್ ಹುಕ್, ಆಫ್ ರೌಂಡ್, ಟ್ರಯಾಂಗುಲರ್, 3 ಸ್ಕ್ವೇರ್ ಆರ್ ಬುಲ್ ನೋ ಸ್ಕ್ರಾಪರ್ ಇದೆ. ನಾವು ಲೆಟ್ ಅಸ್ ಕಮ್ ಟು ದಿ ಫ್ಲಾಟ್ ಸ್ಕ್ರಾಪರ್. ನೋಡಿ ಇದು ಚಿತ್ರ ಏನು ಬಂದಿದೆ ಮಕ್ಕಳೇ, ಇದು ಫ್ಲಾಟ್ ಸ್ಕ್ರಾಪರ್. ಏನು ಸರ್ ಇದು ಫೈಲ್ ಥರನೇ ಕಾಣಿಸ್ತಾ ಇದೆಯಲ್ಲ? ಇಲ್ಲ, ಫೈಲ್ ಮೇಲೆ ಏನಿರುತ್ತೆ ಮಕ್ಕಳೇ, ಟೀತ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂಥ ಟೀತ್ ಕಟ್ ಆಗಿರಲ್ಲ. ನೆನಪಿನಲ್ಲಿ ನೀವು ಇಟ್ಕೋಬೇಕು. ಸೊ ಈ ಫ್ಲಾಟ್ ಸ್ಕ್ರಾಪರ್ಸ್ ಏನಿದೆ ವಿತ್ ರೆಕ್ಟ್ಯಾಂಗುಲರ್ ಬ್ಲೇಡ್ಸ್, ನೋಡಿ ಇದು ಒಂದು ಆಯತಾಕಾರವಾಗಿರ್ತಕ್ಕಂಥ ಒಂದು ರೆಕ್ಟ್ಯಾಂಗುಲರ್ ಕ್ರಾಸ್ ಸೆಕ್ಷನಲ್ ಬ್ಲೇಡ್ಸ್ ಇದೆ. This flat scraper is used for scraping large flat surface. The working edge is not thicker than 3 mm. ಈ ಫ್ಲಾಟ್ ಸ್ಕ್ರಾಪರ್ಸ್ ನಾವು ಯಾತಕ್ಕೆ ಬಳಸ್ತೀವಿ? ಫ್ಲಾಟ್ ಸರ್ಫೇಸ್ ಅನ್ನ ಸ್ಕ್ರೇಪಿಂಗ್ ಮಾಡಲಿಕ್ಕೆ. ಸ್ಕ್ರೇಪಿಂಗ್ ಅಂದ್ರೆ ಗೊತ್ತು, ಟು ರಿಮೂವ್ ದ ಐ ಸ್ಪಾಟ್ಸ್ ಆಫ್ಟರ್ ಮೆಷಿನಿಂಗ್ ಆರ್ ಫೈಲಿಂಗ್, ಡನ್ ಬೈ ದ ಟೂಲ್ ಕಾರ್ಡ್ ಸ್ಕ್ರೇಪರ್ ಅಂತ ಕರಿತೀವಿ. ಸೊ ಫ್ಲಾಟ್ ಸ್ಕ್ರಾಪರ್ is one of the hand cutting tool having a rectangular cross sectional area. It is used for scraping flat surface. So ಇಲ್ಲಿ ವರ್ಕಿಂಗ್ ಎಡ್ಜ್ ಅಂತ ಕರಿತೀವಿ. ಈ ಕಡೆ ಒಂದು ವರ್ಕಿಂಗ್ ಎಡ್ಜ್ ಇರುತ್ತೆ, ಅಂದ್ರೆ ಕಟ್ ಮಾಡ್ತದಲ್ಲ, ಅಲ್ಲಿ ಕಟಿಂಗ್ ಎಡ್ಜ್ ಅಂತ ಕೂಡ ನಾವು ಕರಿತೀವಿ. ಆ ಎಡ್ಜು ನಾಟ್ ಥಿಕ್ಕರ್ ದೆನ್ 3 mm, 3 mm ಗಿಂತ ಜಾಸ್ತಿ ದಪ್ಪ ಇರಬಾರ್ದು ವರ್ಕಿಂಗ್ ಎಡ್ಜ್. ಸೊ ದಟ್ ಈಸ್ ಇಂಪಾರ್ಟೆಂಟ್. This is how the scraping. This is how scraping. Flat scraper is one type of scraper. It is used for scraping flat surface. ಅಷ್ಟು ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ಯೂಸ್ಡ್ ಫಾರ್ ಸ್ಕ್ರಾಪಿಂಗ್ ಲಾರ್ಜ್ ಫ್ಲಾಟ್ ಸರ್ಫೇಸ್. ದೊಡ್ಡ ದೊಡ್ಡ ಫ್ಲಾಟ್ ಅನ್ನು ಕೂಡ ನಾವೇನು ಮಾಡ್ಬೋದು, ಸಮತಟ್ಟಾಗಿರ್ತಕ್ಕಂಥ ಮೆಷಿನ್ಡ್ ಆರ್ ಫೈಲ್ಡ್ ಸರ್ಫೇಸ್ ಅನ್ನು ಕೂಡ ನಾವು ಸ್ಕ್ರೇಪಿಂಗ್ ಅನ್ನು ನಾವು ಮಾಡಬಹುದು. ಎರಡನೇದು ಬಂದು ಮಕ್ಕಳೇ ಉಕ್ ಸ್ಕ್ರಾಪರ್ ಅಂತ ನಾವು ಕರಿತೀವಿ. ಸೊ ದಿಸ್ ಈಸ್ ಉಕ್. ನೋಡಿ ಮುಂದೆ ಈ ರೀತಿ ಉಕ್ ಇರ್ತಕ್ಕಂಥ ಸ್ಕ್ರಾಪ್. ಉಕ್ ಸ್ಕ್ರಾಪರ್ಸ್ ವಿತ್ ಎ ರೆಕ್ಟ್ಯಾಂಗುಲರ್ ಬ್ಲೇಡ್. ಇಟ್ ಈಸ್ ಆಲ್ಸೋ ಎ ರೆಕ್ಟ್ಯಾಂಗುಲರ್ ಬ್ಲೇಡ್. ಸೊ ದಿಸ್ ಉಕ್ ಸ್ಕ್ರಾಪರ್ ಈಸ್ ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ದ ಸೆಂಟರ್ ಪೋರ್ಷನ್ ಆಫ್ ದ ಲಾರ್ಜ್ ಫ್ಲಾಟ್ ಸರ್ಫೇಸ್. ಈ ಒಂದು ದೊಡ್ಡ ಫ್ಲಾಟ್ ಸರ್ಫೇಸ್ ನಲ್ಲಿ ಆ ಸೆಂಟರ್ ಪೋರ್ಷನ್ಸ್ ನಲ್ಲಿ ನಾವು ಮೆಟೀರಿಯಲ್ ಅನ್ನ ರಿಮೂವ್ ಮಾಡಲಿಕ್ಕೆ, ಐ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಈ ಒಂದು ಉಕ್ ಸ್ಕ್ರಾಪರ್ಸ್ ಅನ್ನ ಬಳಸ್ತೀವಿ. ಯಾವಾಗ ಅಂದ್ರೆ ವೇರ್ ಇಟ್ ಇಸ್ ನಾಟ್ ಕನ್ವಿನಿಯಂಟ್ ಯೂಸ್ ಆಫ್ ಫ್ಲಾಟ್ ಸ್ಕ್ರಾಪರ್. ಫ್ಲಾಟ್ ಸ್ಕ್ರಾಪರ್ ಅನ್ನ ಎಲ್ಲಿ ನಾವು ಕನ್ವಿನಿಯಂಟ್ ಆಗಿ ಬಳಸ್ಕೊಂಡು ಸ್ಕ್ರೇಪಿಂಗ್ ಅನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲವೋ ಅಲ್ಲಿ ನಾವು ಈ ಉಕ್ ಸ್ಕ್ರಾಪರ್ಸ್ ಅನ್ನ ಬಳಸ್ತೀವಿ. ಅಂದ್ರೆ ವೇರ್ ಇಟ್ ಇಸ್ ನಾಟ್ ಕನ್ವಿನಿಯಂಟ್ ಯೂಸ್ ಆಫ್ ಫ್ಲಾಟ್ ಸ್ಕ್ರಾಪರ್, ದ ಉಕ್ ಸ್ಕ್ರಾಪರ್ ಈಸ್ ಯೂಸ್ಡ್ ಫಾರ್ ಸ್ಕ್ರಾಪಿಂಗ್ ದಿ ಸೆಂಟರ್ ಪೋರ್ಷನ್ಸ್ ಆಫ್ ದಿ ಲಾರ್ಜ್ ಫ್ಲಾಟ್ ಸರ್ಫೇಸ್. ಇನ್ನು ಮೂರನೇದು ಮಕ್ಕಳೇ ಆಫ್ ರೌಂಡ್ ಸ್ಕ್ರೇಪರ್ ಅಂತ ಬರುತ್ತೆ. ಸೊ ಆಫ್ ರೌಂಡ್ ಸ್ಕ್ರೇಪರ್ ಇಸ್ ಎ ಕರ್ವ್ಡ್ ಸ್ಲೈಟ್ಲಿ. ನೋಡಿ ಈ ರೀತಿ ಇರುತ್ತೆ ಆಫ್ ರೌಂಡ್ ಸ್ಕ್ರೇಪರ್ಸ್. ಈ ರೀತಿ ಸ್ಲೈಟ್ಲಿ ಕರ್ವ್ಡ್ ಇರುತ್ತೆ. ಸ್ಕ್ರೇಪರ್ ಇಸ್ ಕರ್ವ್ಡ್ ಸ್ಲೈಟ್ಲಿ ಟುವರ್ಡ್ಸ್ ದ ಕರ್ವ್ಡ್ ಸರ್ಫೇಸ್. ಕರ್ವ್ಡ್ ಸರ್ಫೇಸ್ ಕಡೆಗೆ ಸ್ಲೈಟ್ ಆಗಿ ಕರ್ವ್ ಇದೆ. ಇಟ್ ಈಸ್ ಯೂಸ್ಡ್ ಟು ಸ್ಕ್ರೇಪ್ ಬೇರಿಂಗ್ ಬ್ಲಾಕ್ಸ್. Pressure is applied in radial direction and cutting edge moved at right angle to its length so that scraping marks are circumferential. ನೋಡಿ ಇದನ್ನ ಬೇರಿಂಗ್ ಬ್ಲಾಕ್ಸ್ ಅಂತ ನಾವು ಕರಿತೀವಿ. ದಟ್ ಮೀನ್ಸ್ ಹಾಫ್ ರೌಂಡ್ ಸರ್ಫೇಸ್, ಸರ್ಕ್ಯುಲರ್ ಬೇರಿಂಗ್ ಅಂದ್ರೆ ಸರ್ಕ್ಯುಲರ್ ಸರ್ಫೇಸ್. ಆ ಬೇರಿಂಗ್ ಬ್ಲಾಕ್ಸ್ ನಲ್ಲಿ ಸ್ಕ್ರೇಪಿಂಗ್ ಮಾಡಲಿಕ್ಕೆ ಅಲ್ಲಿ ಏನಾದ್ರೂ ಐ ಸ್ಪಾಟ್ಸ್ ಇದ್ರೆ ಐ ಸ್ಪಾಟ್ಸ್ ಅನ್ನ, ಅಂದ್ರೆ ಕರ್ವ್ಡ್ ಸರ್ಫೇಸ್ ನಲ್ಲಿ ಇರ್ತಕ್ಕಂಥ ಐ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಈ ಒಂದು ಆಫ್ ರೌಂಡ್ ಸ್ಕ್ರೇಪರ್ಸ್ ಅನ್ನು ನಾವು ಬಳಸ್ತೀವಿ. ಸೊ ಈ ಒಂದು ಆಫ್ ರೌಂಡ್ ಸ್ಕ್ರೇಪರ್ಸ್ ಅನ್ನ ಬಳಸಬೇಕಾದ್ರೆ ನಾವು ಪ್ರೆಷರ್ ಏನು ಅಪ್ಲೈ ಮಾಡ್ತೀವಿ ಇದು ರೇಡಿಯಲ್ ಡೈರೆಕ್ಷನ್ಸ್ ಅಲ್ಲಿ ಇರುತ್ತೆ. ಅಂದ್ರೆ ಕಟ್ಟಿಂಗ್ ಎಡ್ಜ್ ಅನ್ನ ಇಟ್ಕೊಂಡು ನಾವು ಮೂವ್ ಮಾಡುವಾಗ ರೈಟ್ ಆಂಗಲ್ ಟು ಇಟ್ಸ್ ಲೆಂತ್ ನಲ್ಲಿ ಹಿಂಗೆ, ಅಂದ್ರೆ ಸರ್ಕಂಫರೆನ್ಸಿಯಲ್ ಮೂವ್ಮೆಂಟ್ ನಲ್ಲಿ ನಾವೇನ್ ಮಾಡ್ತೀವಿ, ಮೂವ್ ಮಾಡಿ ಮೆಟಲ್ ಅನ್ನ, ಐ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡ್ತೀವಿ. ಸೊ ದೀಸ್ ಆಫ್ ರೌಂಡ್ ಸ್ಕ್ರಾಪರ್ಸ್, ದ ರೌಂಡ್ ಬಾಟಮ್ ಫೇಸ್. ಈ ನೋಡಿ ಇಲ್ಲಿ ಏನಿದೆ ಆಫ್ ರೌಂಡ್ ಸ್ಕ್ರಾಪರ್ದು, ಅದು ಬಾಟಮ್ ಸ್ಪೇಸ್ ಏನಿರುತ್ತೆ ರೌಂಡ್ ಇರುತ್ತೆ. ಒಂದು ನೋಡಿ ಇದು ದಿಸ್ ಇಸ್ ದ ಬಾಟಮ್ ಫೇಸ್. ಇಲ್ಲಿ ಸ್ವಲ್ಪ ರೌಂಡ್ ಇದೆ, ಇದು ಕಟಿಂಗ್ ಎಡ್ಜ್. ಇದು ಫ್ಲಾಟ್ ಗ್ರೌಂಡ್ ಆನ್ ರೌಂಡ್ ಬ್ಯಾಕ್ ಅಲ್ಲಿ ಫ್ಲಾಟ್ ಇರತಕ್ಕಂಥದ್ದು. ಇಲ್ಲಿ ಈ ಚಿತ್ರನ ಇಲ್ಲಿ ಎನ್ಲಾರ್ಜ್ ಮಾಡಿ ತೋರಿಸಲಾಗಿದೆ. ಸೊ ದ ರೌಂಡ್ ಬಾಟಮ್ ಫೇಸ್ ಇಸ್ ಕರ್ವ್ಡ್ ಅಂಡ್ ಆಲೋ ಇನ್ ದ ಮಿಡಲ್. ನೋಡಿ ಇದು ಬಾಟಮ್ ಫೇಸ್, ಇಲ್ಲಿ ಚಿತ್ರದಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದು ಬಾಟಮ್ ಫೇಸ್.
ಇದು ಮತ್ತೆ ಮಿಡಲ್ ಅಲ್ಲಿ ಏನು ಮಾಡಿದ್ದಾರೆ, ಹಾಲೋ ಮಾಡಿದ್ದಾರೆ. ದ ಬಾಟಮ್ ಫೇಸ್ ಅಂಡ್ ದ ಫ್ಲಾಟ್ ಸರ್ಫೇಸ್, ಈ ಬಾಟಮ್ ಫೇಸ್ ಏನಿದೆ ಇದು, ದಿಸ್ ಇಸ್ ದ ಬಾಟಮ್ ಫೇಸ್, this is the bottom face, and the flat surface, this is the flat surface or ground, that means grind anta, ಇಲ್ಲಿ ground means grind ಅಂತ ಕರಿತೀವಿ. along the edge to form the cutting edge, ಇದನ್ನ ಕಟಿಂಗ್ ಎಡ್ಜ್ ಅನ್ನು ಫಾರ್ಮ್ ಮಾಡಲಿಕ್ಕೆ ಇದನ್ನ ಏನು ಮಾಡಿ ನಾವು ಗ್ರೈಂಡ್ ಮಾಡಿ ಫ್ಲಾಟ್ ಅನ್ನು ಮಾಡ್ಕೊಂಡು ಎರಡು ಕಡೆ. this is the cutting edge. so the cutting angle is between 45 degree and 65 degree. ಇದ್ರದ್ದು ಕಟಿಂಗ್ ಆಂಗಲ್ ಎಷ್ಟಿರುತ್ತೆ, 45 ಡಿಗ್ರಿಯಿಂದ 65 ಡಿಗ್ರಿ. The curvature at the cutting edge helps to make point contact while scraping and also helps to remove small parts. ಈ ಕರ್ವೇಚರ್ಸ್ ಅನ್ನು ಕೊಟ್ಟಿದ್ದಾನಲ್ಲ ಇಲ್ಲಿ ಕಟಿಂಗ್ ಎಡ್ಜ್ ನಲ್ಲಿ, ಈ ಕರ್ವೇಚರ್ಸ್ ಇಂದ ನಮಗೆ ಏನು ಹೆಲ್ಪ್ ಆಗುತ್ತೆ ಅಂದ್ರೆ, ಈ ಪಾಯಿಂಟ್ ಕಾಂಟ್ಯಾಕ್ಟ್, ಇಲ್ಲಿ ಒಂದು ಲೈನ್ ಕಾಂಟ್ಯಾಕ್ಟ್ ಒಂದು ಪಾಯಿಂಟ್ ಕಾಂಟ್ಯಾಕ್ಟ್ ಇರುತ್ತೆ. ಸೊ ಎಲ್ಲಿ ಇದು ಕರ್ವೇಚರ್ಸ್ ಎಲ್ಲಿರುತ್ತೆ, ಆಫ್ ರೌಂಡ್ ಎಲ್ಲಿರುತ್ತೆ, ಸೊ ದಿಸ್ ಆರ್ ಆಲ್ ಪಾಯಿಂಟ್ ಕಾಂಟ್ಯಾಕ್ಟ್ ಅಂತ ನಾವು ಕರಿತೀವಿ ಸ್ಕ್ರೇಪಿಂಗ್ ಮಾಡುವಾಗ. ಸೊ ಹಾಗಾಗಿ ಇದು ಈ ರೀತಿ ಕರ್ವೇಚರ್ಸ್ ಇರೋದ್ರಿಂದ ಅದು ನಮಗೆ ಏನನ್ನ ಹೆಲ್ಪ್ ಮಾಡುತ್ತೆ, ಐ ಸ್ಪಾಟ್ಸ್ ಅನ್ನು ರಿಮೂವ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇದು ನಿಮಗೆ ಮತ್ತೆ ಸ್ಕ್ರೇಪಿಂಗ್ ಬರುತ್ತೆ, ಅಲ್ಲಿ ವಿವರವಾಗಿ ಮತ್ತೆ ಒಂದ್ಸಲಿ ನಿಮಗೆ ಹೇಳ್ತೀನಿ. ಸೊ ಅನದರ್ ಒನ್, ದಿಸ್ ಆಫ್ ರೌಂಡ್ ಸ್ಕ್ರಾಪರ್ ಯಾತಕ್ಕೆ ಯೂಸ್ ಮಾಡ್ತೀವಿ, ಈಗಾಗಲೇ ಗೊತ್ತಾಯ್ತು. ಆಫ್ ರೌಂಡ್ ಸ್ಕ್ರಾಪರ್ಸ್ ಆರ್ ಯೂಸ್ಡ್ ಫಾರ್ ಸ್ಕ್ರಾಪಿಂಗ್ ಕರ್ವ್ಡ್ ಸರ್ಫೇಸ್ ಪ್ಲೈನ್ ಬೇರಿಂಗ್. ನೋಡಿ ಇದು ಪ್ಲೈನ್ ಬೇರಿಂಗ್. ಸೊ ಈ ಪ್ಲೈನ್ ಬೇರಿಂಗ್ನಲ್ಲಿ ಇಲ್ಲಿ ಏನಾದರೂ ಐ ಸ್ಪಾಟ್ಸ್ ಇದ್ರೆ, ಸ್ಲೈಟ್ ಎರರ್ಸ್ ಇದ್ರೆ, ಬೇರಿಂಗ್ ಬ್ಲ್ಯಾಕ್ ಅಥವಾ ಪ್ಲೈನ್ ಬೇರಿಂಗ್ಸ್ ಅಂತ ಏನು ಕರಿತೀವಿ, ಇದರಲ್ಲಿ ನಾವು ಐ ಸ್ಪಾಟ್ಸನ್ನು ರಿಮೂವ್ ಮಾಡಲಿಕ್ಕೆ ಈ ಒಂದು ಆಫ್ ರೌಂಡ್ ಸ್ಕ್ರಾಪರ್ಸ್ನ ಯೂಸ್ ಮಾಡ್ತೀವಿ. ಮತ್ತೊಂದು ಸ್ಕ್ರಾಪರ್ ದಟ್ ಈಸ್ ಟ್ರಯಾಂಗುಲರ್ ಸ್ಕ್ರಾಪರ್ ಅಥವಾ 3 ಸ್ಕ್ವೇರ್ ಸ್ಕ್ರೇಪರ್ ಅಂತ ನಾವು ಕರಿತೀವಿ. ದಿಸ್ ಇಸ್ 3 ಸ್ಕ್ವೇರ್ ಸ್ಕ್ರೇಪರ್. ಇಟ್ ಈಸ್ ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಸ್ಮಾಲ್ ಡಯಾಮೀಟರ್ ಹೋಲ್ಸ್, removing metal from the intricate corners and for deburring the edges of the hole. ನೋಡಿ ಇದು ಟ್ರಯಾಂಗುಲರ್ ಸ್ಕ್ರಾಪ್ ಅಥವಾ 3 ಸ್ಕ್ವೇರ್. ನಮ್ಮ ಯಾವ ಟ್ರಯಾಂಗಲ್ ಫೈಲ್ ಯಾವ ರೀತಿ ಇದೆ ಆ ರೀತಿ ಇರುತ್ತೆ. ಇದನ್ನ ನಾವು ಯಾವತ್ತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಸ್ಮಾಲ್ ಡಯಾಮೀಟರ್ ಹೋಲ್ಸ್ ಇರುತ್ತಲ್ಲ, ಅದರಲ್ಲಿ ಏನಾದರೂ ಬರ್ಸ್ ಇದ್ರೆ ಎಡ್ಜಸ್ ನಲ್ಲಿ, ಆ ಬರ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ. ಮತ್ತೆ ಕಾರ್ನರ್ಸ್ ಅಂತ ಬರುತ್ತೆ, ಎರಡು ರೈಟ್ ಆಂಗಲ್ ಇದ್ದಾಗ ಆ ಒಂದು ಎರಡು ಫ್ಲಾಟ್ ಎಡ್ಜಸ್ ಮೀಟ್ ಆದಾಗ ಬರುತ್ತಲ್ಲ ಕಾರ್ನರ್ಸ್, ಆ ಕಾರ್ನರ್ಸ್ನಲ್ಲಿ ಏನಾದರೂ ಐ ಸ್ಪಾಟ್ಸ್ ಇದ್ರೆ ಆ ಕಾರ್ನರ್ಸ್ನಲ್ಲಿ ಕೂಡ ನಾವು ಮೆಟಲನ್ನು ರಿಮೂವ್ ಮಾಡಬೇಕು. ಅದನ್ನು ಇಂಟ್ರಿಕೇಟ್ ಕಾರ್ನರ್ಸ್ ಅಂತ ಕರೀತೀವಿ. ಸೊ ಟು ರಿಮೂವಿಂಗ್ ದ ಮೆಟಲ್ ಫ್ರಮ್ ಇಂಟ್ರಿಕೇಟ್ ಕಾರ್ನರ್ಸ್ ಮತ್ತೆ ಡಿಬರಿಂಗ್ ದಿ ಎಡ್ಜಸ್ ಆಫ್ ದಿ ಹೋಲ್. ಸ್ಮಾಲ್ ಡಯಾಮೀಟರ್ ಹೋಲ್ಸ್ ಅನ್ನು ಸ್ಕ್ರೇಪ್ ಮಾಡಲಿಕ್ಕೂ ಕೂಡ ನಾವೇನು ಮಾಡ್ತೀವಿ, ಈ 3 ಸ್ಕ್ವೇರ್ ಸ್ಕ್ರಾಪರ್ ಅಥವಾ ಟ್ರಯಾಂಗುಲರ್ ಸ್ಕ್ರಾಪರ್ಸ್ ನಾವು ಯೂಸ್ ಮಾಡ್ತೀವಿ. ನೋಡಿ ಈ ಸ್ಕ್ರೇಪರ್ಸ್ ಅನ್ನು ಉಪಯೋಗಿಸ್ಕೊಂಡು ಈ ಸ್ಮಾಲ್ ಹೋಲಲ್ಲಿ ಏನು ಡಿಬರಿಂಗ್ ಅನ್ನ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. ದ ಕ್ರಾಸ್ ಸೆಕ್ಷನ್ ಆಫ್ ದಿಸ್ ಟ್ರಯಾಂಗುಲರ್ ಸ್ಕ್ರಾಪರ್ ಯಾವ ರೀತಿ ಇದೆ, ಟ್ರಯಾಂಗುಲರ್ ಸ್ಕ್ರಾಪರ್ದು ಕ್ರಾಸ್ ಸೆಕ್ಷನ್ಸ್ ಈ ರೀತಿ ಇದೆ, 3 ಎಡ್ಜಸ್. This has more number of cutting edges, more ನೋಡಿ ಕಟಿಂಗ್ ಎಡ್ಜಸ್ ಜಾಸ್ತಿ ಇದೆ, ಇಲ್ಲೊಂದು ಇಲ್ಲೊಂದು ಇಲ್ಲೊಂದು. The hollow portions between the cutting edge help in re-sharpening easily. ಇಲ್ಲಿ ನೋಡಿ ಹಾಲೋ ಸರ್ಫೇಸ್ ಇದೆ, ಈ ಕಟಿಂಗ್ ಎಡ್ಜ್ ಇಂದ ಈ ಕಟಿಂಗ್ ಎಡ್ಜ್ಗೆ ಇಲ್ಲಿ ಒಂದು ಹಾಲೋ, ಇಲ್ಲಿ ಒಂದು ಹಾಲೋ, ಇಲ್ಲಿ ಒಂದು. ಇದರಿಂದ ನಮಗೆ ರೀಶಾರ್ಪನಿಂಗ್ ಮಾಡ್ಕೊಳ್ಳಿಕ್ಕೆ ಈಸಿಯಾಗಿ. ದ ಕಟಿಂಗ್ ಎಡ್ಜ್ ಇಸ್ ಮೂವ್ಡ್ ಅಟ್ ರೈಟ್ ಆಂಗಲ್ ಟು ಇಟ್ಸ್ ಲೆಂತ್. ಕಟಿಂಗ್ ಎಡ್ಜ್ ಅನ್ನ ನಾವು ಯಾವ ರೀತಿ ಮೂವ್ ಮಾಡ್ತೀವಿ ಅಂದ್ರೆ ರೈಟ್ ಆಂಗಲ್, ಆ ಎಡ್ಜ್ಗೆ ರೈಟ್ ಆಂಗಲ್ ನಲ್ಲಿ ಮೂವ್. ಮತ್ತೆ ಈ ಪಾಯಿಂಟ್ ಇದೆ ನೋಡಿ ಮಕ್ಕಳು, ಈ ಪಾಯಿಂಟ್ ಮುಂದ್ಗಡೆ ಈ ಪಾಯಿಂಟ್ ಅನ್ನ ಏನ್ ಮಾಡಿರ್ತಾರೆ, ಸ್ವಲ್ಪ ಫ್ಲಾಟ್ ಮಾಡಿರ್ತಾರೆ ಫಾರ್ ಸೇಫ್ಟಿ ವೈಲ್ ಹ್ಯಾಂಡ್ಲಿಂಗ್. ಅದನ್ನ ಹ್ಯಾಂಡಲ್ ಮಾಡುವಾಗ ಸೇಫ್ಟಿ ದೃಷ್ಟಿಯಿಂದ ಅದು ಕೆಳಗಡೆ ಬಿದ್ರೆ ಚುಚ್ಕೊಳ್ಳುತ್ತೆ, ಚೂಪ್ ಇರೋದ್ರಿಂದ ಸೇಫ್ಟಿ ಇಲ್ಲ ಅಂತೇಳಿ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಫ್ಲಾಟ್ ಆಗಿ ಗ್ರೈಂಡ್ ಮಾಡ್ತಾರೆ ಮುಂದಿನ ತುದಿಯನ್ನು ಮಾತ್ರ. ಸೊ ದಿಸ್ ಇಸ್ ಟ್ರಯಾಂಗುಲರ್ ಸ್ಕ್ರಾಪ್. ಇನ್ನೊಂದು ಸ್ಕ್ರಾಪರ್ ಬುಲ್ನೋಸ್ ಸ್ಕ್ರಾಪರ್ ಅಂತ ನಾವು ಕರಿತೀವಿ. ದಿಸ್ ಇಸ್ ಎ ಬುಲ್ನೋಸ್ ಸ್ಕ್ರಾಪರ್. ಸೊ ದಿಸ್ ಸ್ಕ್ರಾಪರ್ ಆಸ್ ದ ಕಟಿಂಗ್ ಎಡ್ಜ್ ಶೇಪ್ಡ್ ಇನ್ ಎ ಫ್ಲಾಟ್ ಸರ್ಕ್ಯುಲರ್ ಡಿಸ್ಕ್. ನೋಡಿ ಇದು ಒಂದು ಮುಂದ್ಗಡೆ ಫ್ಲಾಟ್ ಸರ್ಕ್ಯುಲರ್ ಡಿಸ್ಕ್ ಇದೆ, ನಿಮ್ಮ ಬ್ಯಾಟ್ ತರ ಕಾಣಿಸ್ತಾ ಇದೆ ನಿಮಗೆ. ಸೊ ದ ಕಟಿಂಗ್ ಎಡ್ಜ್ ಫಾರ್ಮ್ಸ್ ಅಬೌಟ್ 2/3 ಆಫ್ ದ ಸರ್ಕಲ್. ಈ ಕಟಿಂಗ್ ಎಡ್ಜು 3/2 ಸರ್ಕಲ್ನ ಕಟಿಂಗ್ ಎಡ್ಜ್ ಆಗಿ ಫಾರ್ಮೇಷನ್ಸ್ ಅನ್ನು ಮಾಡಿರ್ತಾರೆ. ದಿಸ್ ಬುಲ್ನೋಸ್ ಸ್ಕ್ರಾಪರ್ is useful for scraping large bearing surface.
ಲಾರ್ಜ್ ದೊಡ್ಡ ಸರ್ಕ್ಯುಲರ್ ಸರ್ಫೇಸನ್ನು ನಾವು ಐ ಸ್ಪಾಟ್ಸನ್ನು ರಿಮೂವ್ ಮಾಡಲಿಕ್ಕೆ ಈ ಬುಲ್ ನೋಸ್ ಸ್ಕ್ರೇಪರ್ಸನ್ನು ನಾವು ಬಳಸ್ತೀವಿ. ಸೊ ಇಟ್ ಈಸ್ ಯೂಸ್ಫುಲ್ ಫಾರ್ ಸ್ಕ್ರೇಪಿಂಗ್ ಲಾರ್ಜ್ ಬೇರಿಂಗ್. The scraper can be used in a longitudinal direction like a flat scraper or with a circumferential movement like a up-round scraper. ನೋಡಿ, ಇದನ್ನ ಮೂವ್ ಮಾಡಬೇಕಾದ್ರೆ, ಇದನ್ನ ಯೂಸ್ ಮಾಡಬೇಕಾದ್ರೆ ಲಾಂಗಿಟ್ಯೂಡಿನಲ್ ಡೈರೆಕ್ಷನ್ಸ್ ಯಾವ ರೀತಿ ಫ್ಲಾಟ್ ಸ್ಕ್ರಾಪರ್ ಅನ್ನ ಹೀಗೆ ನಾವು ಯೂಸ್ ಮಾಡ್ತೀವಿ ಅದೇ ರೀತಿ ಮೂವ್ ಮಾಡ್ತೀವಿ. ಮತ್ತೆ ಜೊತೆಗೆ ಆಫ್ ರೌಂಡ್ ಸ್ಕ್ರಾಪರ್ ತರ ಹೇಗೆ ಹಿಂಗೆ ಸರ್ಕಂಫರೆನ್ಷಿಯಲ್ ಮೂವ್ಮೆಂಟ್ ಅಂತ ಕರಿತೀವಿ, ಹಿಂಗೆ ರೌಂಡ್ ಸರ್ಕ್ಯುಲರ್ ಮೂವ್ಮೆಂಟ್, ದಟ್ ಇಸ್ ಕಾಲ್ಡ್ ಸರ್ಕಂಫರೆನ್ಷಿಯಲ್ ಮೂವ್ಮೆಂಟ್. ಎರಡು ಮೂವ್ಮೆಂಟ್, ಲಾಂಗಿಟ್ಯೂಡಿನಲ್ಲೂ ಮಾಡಬೇಕು, ಸರ್ಕಂಫರೆನ್ಷಿಯಲ್ ಮೂವ್ಮೆಂಟ್ ಅಲ್ಲೂ ಕೂಡ ಇಲ್ಲಿ ನಾವು ಮೂವ್ ಮಾಡಬೇಕು. ಅವಾಗಷ್ಟೇ ಅಲ್ಲಿ ಐ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ ಸಾಧ್ಯ. ಈ ಡ್ಯುಯಲ್ ಆಕ್ಷನ್, ಎರಡು ಆಕ್ಷನ್ ಮಾಡ್ತೀವಲ್ಲ, ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕಂಫರೆನ್ಷಿಯಲ್ ಮೂವ್ಮೆಂಟ್, ಇದರಿಂದ ನಮ್ಗೆ ಏನು ಅನುಕೂಲ ಅಂದ್ರೆ ಟು ಪ್ರಿವೆಂಟ್ ರಿಡ್ಜಸ್ ಆನ್ ದ ಸ್ಕ್ರಾಪ್ಡ್ ಸರ್ಫೇಸ್. ಅಂದ್ರೆ ರಿಡ್ಜಸ್ ಬರಲ್ಲ, ಆ ರೀತಿ ಮಾಡೋದ್ರಿಂದ ಅಲ್ಲಿ ರಿಡ್ಜಸ್ ಫಾರ್ಮೇಷನ್ ಆಗಲ್ಲ. ಆ ರಿಡ್ಜಸ್ ಅನ್ನು ನಾವೇನ್ ಮಾಡ್ಬೋದು, ಅವಾಯ್ಡ್ ಅನ್ನ ಮಾಡ್ಬೋದು. ಆ ರೀತಿ ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕಂಫರೆನ್ಷಿಯಲ್ ಮೂವ್ಮೆಂಟ್ಸ್ ಅನ್ನ ಮಾಡೋದ್ರಿಂದ ರಿಡ್ಜಸ್ ಆಗೋದನ್ನ ನಾವು ಅವಾಯ್ಡ್ ಮಾಡಬಹುದು. ಸೊ ದಿಸ್ ಇಸ್ scraper is a hand cutting tool which is used to remove the eye spots on the previously machined or filed surface. Scraping andre it's a process of removing eye spots after machining or filing, done by the tool called scraper. What is the necessity of scraper? To obtain high degree of fit, either flat or circular. So scraping is necessary to remove the slight errors in the flat or circular. So how many types of scrapers antandre, scrapers are flat scraper ಒಂದು, up round scraper, ಟ್ರಯಾಂಗುಲರ್ ಸ್ಕ್ರಾಪರ್, ಹುಕ್ ಸ್ಕ್ರಾಪರ್, ಬುಲ್ಲೋ ಸ್ಕ್ರಾಪರ್ಸ್ ಅಂತೇಳಿ ಇಷ್ಟು ತರ ಸ್ಕ್ರಾಪರ್ಸ್ ನಾವು ಸ್ಕ್ರೇಪ್ ಮಾಡಲಿಕ್ಕೆ ಬಳಸ್ತೀವಿ. ಈಗ ಉದಾಹರಣೆಗೆ ಫ್ಲಾಟ್ ಸ್ಕ್ರಾಪರ್ ಅನ್ನ ಲಾರ್ಜ್ ಫ್ಲಾಟ್ ಸರ್ಫೇಸ್ ನಲ್ಲಿ, ಹುಕ್ ಸ್ಕ್ರಾಪರ್ಸ್ ಅನ್ನ ಸೆಂಟ್ರ್ ಪೋರ್ಷನ್ಸ್ ನಲ್ಲಿ, ಯಾವುದರಲ್ಲಿ ಫ್ಲಾಟ್ ಸ್ಕ್ರಾಪರ್ ನಲ್ಲಿ ತೆಗಿಲಿಕ್ಕೆ ಆಗದಂತೆ ಉಳ್ಕೊಂಡಿದೆಯಲ್ಲ ಅದನ್ನ ತೆಗಿಲಿಕ್ಕೆ, ಆಫ್ ರೌಂಡ್ ಸ್ಕ್ರಾಪರ್ಸ್ ಅನ್ನ ಬೇರಿಂಗ್ ಸರ್ಫೇಸ್ ಅನ್ನ ಸರ್ಕ್ಯುಲರ್ ಅಂದ್ರೆ ಬೇರಿಂಗ್ ಸರ್ಫೇಸ್ ಅಂದ್ರೆ ಸರ್ಕ್ಯುಲರ್ ಸ್ಲೇಬ್ ಅಲ್ಲಿ ಆಫ್ ರೌಂಡ್ ಸರ್ಫೇಸ್ ಎಲ್ಲಿದೆ ಅಂತ ಕಡೆ ನಾವು ಮೆಟಲ್ ಅನ್ನ ಐ ಸ್ಪಾಟ್ಸ್ ಅನ್ನ ತೆಗಿಲಿಕ್ಕೆ, ಟ್ರಯಾಂಗುಲರ್ ಸ್ಕ್ರಾಪರ್ಸ್ ಅನ್ನ ಓಲನ್ನ ಡೀಬರ್ ಮಾಡಲಿಕ್ಕೆ, ಮತ್ತೆ ಇಂಟ್ರಿಕೇಟ್ ಕಾರ್ನರ್ಸ್ ನಲ್ಲಿ ಮೆಟಲ್ ಅನ್ನ ರಿಮೂವ್ ಮಾಡಲಿಕ್ಕೆ, ಬುಲ್ಲೋ ಸ್ಕ್ರಾಪರ್ಸ್ ಅನ್ನ ಲಾರ್ಜ್ ಬೇರಿಂಗ್ ಸರ್ಫೇಸ್ ನಲ್ಲಿ ಮೆಟಲ್ ಅನ್ನ ರಿಮೂವ್ ಮಾಡಲಿಕ್ಕೆ, ಐ ಸ್ಪಾಟ್ಸ್ ಅನ್ನ ರಿಮೂವ್ ಮಾಡಲಿಕ್ಕೆ, ಸ್ಕ್ರೇಪಿಂಗ್ ಅನ್ನ ಮಾಡಲಿಕ್ಕೆ ನಾವು ಬಳಸ್ತೀವಿ. In scraper materials and specification, the scrapers are made out of tool steel, high grade tool steel or special alloy steel or high carbon steel or tungsten carbide tip tool ಬಳಸ್ತೀವಿ. ನೋಡಿ, ನಾನು ಹಿಂದೆ ಹೇಳಿದೆ scrapers is made out of alloy steel, tool steel ಅಥವಾ high carbon steel ಅಥವಾ worn out ಫೈಲ್ ಅನ್ನು ಯೂಸ್ ಮಾಡ್ತೀವಿ. ಅರ್ಥ ಆಯ್ತು? ಜೊತೆಗೆ ಕಾರ್ಬೈಡ್ ಟಿಪ್ ಇರ್ತಕ್ಕಂಥ ಒಂದು ಸ್ಕ್ರೇಪರ್ಸ್ ಅನ್ನು ಕೂಡ ನಾವು. ಇನ್ನು ಈ ಸ್ಕ್ರೇಪರ್ಸ್ ಅನ್ನ ಯಾವ ರೀತಿ ಸ್ಪೆಸಿಫೈ ಮಾಡ್ತೀವಿ? ಸ್ಕ್ರೇಪರ್ಸ್ ಆರ್ ಸ್ಪೆಸಿಫೈಡ್ ಓವರ್ ಆಲ್ ಲೆಂತ್ ಆಫ್ ದಿ ಬ್ಲೇಡ್ ಅಂಡ್ ಹ್ಯಾಂಡಲ್ ಮೇ ಫ್ರಮ್ 150 to about 500 mm. ಸೊ ಓವರ್ ಆಲ್ ಲೆಂತ್ ಆಫ್ ದಿ ಬ್ಲೇಡ್ ಅಂದ್ರೆ ಹ್ಯಾಂಡಲ್ ವರ್ಗೆ, ತುದಿಯಿಂದ ಹ್ಯಾಂಡಲ್ ವರ್ಗೆ, ದಟ್ ಈಸ್ ದಿ ಲೆಂತ್ ಆಫ್ ದಿ ಸ್ಕ್ರಾಪರ್ ನಾವು ಸ್ಪೆಸಿಫೈ ಮಾಡ್ತೀವಿ. ಅಂಡ್ ಟೈಪ್, ಸ್ಕ್ರೇಪರ್ಸ್ ಆರ್ ಸ್ಪೆಸಿಫೈಡ್ ದ ಲೆಂತ್ ಆಫ್ ಬ್ಲೇಡ್ ಅಂಡ್ ದ ಟೈಪ್ ಆಫ್ ದಿ ಸ್ಕ್ರಾಪರ್. ಸೊ ವಾಟ್ ಆರ್ ದ ಕೇರ್ ಅಂಡ್ ಪ್ರಿಕಾಷನ್ಸ್ ಟೇಕನ್ ರಿಗಾರ್ಡಿಂಗ್ ಸ್ಕ್ರೇಪರ್ ಬಗ್ಗೆ ಏನೇನು ಪ್ರಿಕಾಷನ್ಸ್ ಅನ್ನು ನಾವು ತಗೋಬೇಕು? ಆಲ್ವೇಸ್ ಯೂಸ್ ಸ್ಕ್ರಾಪರ್ ವಿತ್ ಫರ್ಮ್ಲಿ ಫಿಟೆಡ್ ಹ್ಯಾಂಡಲ್. ಸ್ಕ್ರಾಪರ್ಸ್ ಅನ್ನು ಬಳಸುವಾಗ ಸರಿಯಾಗಿ ಫಿಕ್ಸ್ ಹ್ಯಾಂಡಲ್ ಏನಾಗಿರಬೇಕು, ಸರಿಯಾಗಿ ಹ್ಯಾಂಡಲ್ಸು ಫಿಕ್ಸ್ ಆಗಿರಬೇಕು. ಸ್ಕ್ರಾಪರ್ ಮಸ್ಟ್ ಬಿ ಶಾರ್ಪ್ ಅಂಡ್ ಕೆಪ್ಟ್ ವಿತ್ ಗುಡ್ ಕಂಡೀಷನ್ ಟು ಹ್ಯಾಂಡಲ್. ಮತ್ತು ಸ್ಕ್ರಾಪರ್ಸ್ ನೀವು ಬಳಸ್ತಕ್ಕಂಥದ್ದು
ಶಾರ್ಪ್ ಆಗಿರಬೇಕು, ಗುಡ್ ಕಂಡೀಷನ್ಸ್ನಲ್ಲಿ ಅದನ್ನು ನಾವು ಇಟ್ಕೊಳ್ಬೇಕು. ಸೊ ನಾವು ಸ್ಕ್ರ್ಯಾಪರನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ಅಕಾರ್ಡಿಂಗ್ ಟು ದಿ ಅಪ್ಲಿಕೇಶನ್, ಅಕಾರ್ಡಿಂಗ್ ಟು ದ ರಿಕ್ವೈರ್ಮೆಂಟ್. ನಮ್ಮ ಬಳಕೆಗೆ ಯಾವ ಟೈಪ್ ಆಫ್ ಸ್ಕ್ರ್ಯಾಪರ್ಸ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಅದ್ರದ್ದು ಎಡ್ಜ್ ಕೂಡ ಪ್ರಾಪರ್ ಆಗಿರಬೇಕು. ಸ್ಕ್ರ್ಯಾಪರ್ ಶುಡ್ ಹ್ಯಾವ್ ಎ ಪ್ರಾಪರ್ ಹೆಡ್, ಇಟ್ ಈಸ್ ಇಂಪಾರ್ಟೆಂಟ್. ಓವರ್ ಹ್ಯಾಂಡ್ ಶುಡ್ ಬಿ ಫ್ರೀ ಫ್ರಮ್ ಎನಿ ಸ್ಟಿಕ್ಕಿ ಸಬ್ಸ್ಟೆನ್ಸ್ ವೈಲ್ ಸ್ಕ್ರ್ಯಾಪಿಂಗ್. ಸ್ಕ್ರೇಪಿಂಗ್ ಮಾಡುವಾಗ ನಮ್ಮ ಕೈಯಲ್ಲಾಗಲಿ ಸ್ಕ್ರ್ಯಾಪರ್ ಹ್ಯಾಂಡಲ್ ಮೇಲಾಗಲಿ ಯಾವುದೇ ರೀತಿಯಾದಂಥ ಸ್ಟಿಕ್ಕಿ ಸಬ್ಸ್ಟೆನ್ಸ್ ಅಂದರೆ ಆಯಿಲ್, ಗ್ರೀಸ್ ಇಂಥ ಸಬ್ಸ್ಟೆನ್ಸ್ ಇರಬಾರ್ದು. ಆ ರೀತಿ ನೋಡ್ಕೊಳ್ಬೇಕು. ವಿ ಶುಡ್ ನೈದರ್ ಟಚ್ ದ ಸ್ಕ್ರ್ಯಾಪರ್ ಎಡ್ಜಸ್ ನಾರ್ ಮೂವ್ ಆ್ಯಂಡ್ಸ್ ಆನ್ ಇಟ್ ಇಸ್ ಸರ್ಫೇಸ್. ಆ ಸ್ಕ್ರ್ಯಾಪರ್ ಎಡ್ಜ್ ಬರುತ್ತೆ, ಅದನ್ನು ಕೈಯಿಂದ ಟಚ್ ಮಾಡೋದಾಗಲಿ ಅಲ್ಲಿ ಕೈಯಲ್ಲಿ ಮೂವ್ ಮಾಡೋದಾಗಲಿ ಆ ಕಟಿಂಗ್ ಎಡ್ಜ್ನಲ್ಲಿ ಮಾಡಬಾರ್ದು. ಇಟ್ ಈಸ್ ಡೇಂಜರಸ್. ಪ್ರೊಟೆಕ್ಟ್ ದ ಕಟಿಂಗ್ ಎಡ್ಜ್ ವಿತ್ ಎ ರಬ್ಬರ್ ಕವರ್ ವೆನ್ ನಾಟ್ ಇನ್ ಯೂಸ್. ಸೊ ಆ ಒಂದು ಕಟಿಂಗ್ ಎಡ್ಜ್ ಏನು ಬರುತ್ತೆ ಅದಕ್ಕೆ ಒಂದು ರಬ್ಬರ್ ಕ್ಯಾಪನ್ನು ಹಾಕಿಡಬೇಕು, ನಾವು ಕವರನ್ನು ಹಾಕಿಡಬೇಕು ಯಾವಾಗ ಉಪಯೋಗ ಇಲ್ಲ ಅಂತ ಸಂದರ್ಭದಲ್ಲಿ. ಸೊ ಯೂಸ್ ಮಾಡಿದ ನಂತರ ಸ್ಲೈಟಾಗಿ ಅದಕ್ಕೆ ಒಂದು ಗ್ರೀಸು ಅಥವಾ ಆಯಿಲನ್ನು ಅಪ್ಲೈ ಮಾಡಬೇಕು. ಯಾಕೆಂದರೆ ಅದು ತುಕ್ಕಿಡಿತದೆ, ಟು ಅವಾಯ್ಡ್ ಕರೋಡಿಂಗ್. ಸೊ ಸ್ಕ್ರ್ಯಾಪರ್ ಶುಡ್ ನಾಟ್ ಫಾಲ್ ಡೌನ್ ಫ್ರಮ್ ದ ಬೆಂಚ್. ಸ್ಕ್ರ್ಯಾಪರ್ಸನ್ನು ಯಾವುದೇ ಕಾರಣಕ್ಕೂ ಬೀಳಿಸಬಾರ್ದು, ಒಂದು ಕಡೆಯಿಂದ ಒಂದು ಕಡೆ ಎಸಿಬಾರ್ದು. ಸೊ ಡು ನಾಟ್ ಮಿಕ್ಸ್ ವಿತ್ ಅದರ್ ಟೂಲ್, ಬೇರೆ ಟೂಲ್ ಜೊತೆ ಇದನ್ನು ಮಿಕ್ಸ್ ಮಾಡಿ. ಸೊ ಇದಿಷ್ಟು ಮಕ್ಕಳೇ ಸ್ಕ್ರ್ಯಾಪರ್ನ ಕೇರ್ ಆ್ಯಂಡ್ ಮೈಂಟೆನೆನ್ಸ್ ಯಾವ ರೀತಿ ನಾವು ಎಚ್ಚರಿಕೆಯಿಂದ ನೋಡ್ಕೊಳ್ಬೇಕು. ನಾವು ಲೆಟ್ ಅಸ್ ಕಮ್ ಟು ದಿ ಅಪ್ಲಿಕೇಶನ್ ಸ್ಟೇಜ್, ದಟ್ ಈಸ್ ದ ಟೆಸ್ಟ್ ಕ್ವೆಶ್ಚನ್. ಇದು ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಲೆಟ್ ಅಸ್ ಕಮ್ ಟು ದ ವಾಟ್ ಈಸ್ ಸ್ಕ್ರ್ಯಾಪರ್. ಸ್ಕ್ರ್ಯಾಪರ್ is a hand cutting tool used to remove the high spots left after machining has been done on a job. ಯಾವುದೇ ಒಂದು ಜಾಬ್ನ ಮ್ಯಾಷಿನಿಂಗ್ ಪ್ರೋಸೆಸ್ ಆದ ನಂತರ ಉಳಿದಿರ್ತಕ್ಕಂಥ ಹೈ ಸ್ಪಾಟ್ಸನ್ನು ತೆಗಿಲಿಕ್ಕೆ ನಾವು ಸ್ಕ್ರ್ಯಾಪರ್ಸನ್ನು ಬಳಸ್ತೀವಿ. ನೇಮ್ ದ ಟೈಪ್ ಆಫ್ ಸ್ಕ್ರ್ಯಾಪರ್ಸ್. ಯಾವ ಥರ ಸ್ಕ್ರ್ಯಾಪರ್ಸ್ ಇದೆ? ಫ್ಲಾಟ್ ಸ್ಕ್ರ್ಯಾಪರ್, ಹುಕ್ ಸ್ಕ್ರ್ಯಾಪರ್, ಆಫ್ ರೌಂಡ್ ಸ್ಕ್ರ್ಯಾಪರ್, ಟ್ರಯಾಂಗುಲರ್ ಸ್ಕ್ರ್ಯಾಪರ್, ಬುಲ್ಲೋ ಸ್ಕ್ರ್ಯಾಪರ್. ಈ ಟ್ರಯಾಂಗುಲರ್ ಸ್ಕ್ರ್ಯಾಪರ್ಗೆ 3 ಸ್ಕ್ವೇರ್ ಸ್ಕ್ರ್ಯಾಪರ್ ಅಂತ ಕೂಡ ನಾವು ಕರಿತೀವಿ. ಸೊ ದ ಪಾಯಿಂಟ್ ಆಫ್ ದಿಸ್ ಸ್ಕ್ರ್ಯಾಪರ್ ಈಸ್ ಗ್ರೌಂಡ್ ಫ್ಲಾಟ್. ವಾಟ್ ಈಸ್ ದ ಪರ್ಪಸ್ ಆಫ್ ದಿಸ್? ನೋಡಿ, ಈ ಒಂದು ಇದು ಟ್ರಯಾಂಗುಲರ್ ಸ್ಕ್ರ್ಯಾಪರ್ ಅಥವಾ 3 ಸ್ಕ್ವೇರ್ ಸ್ಕ್ರ್ಯಾಪರ್. ಈ ಪಾಯಿಂಟನ್ನು ಇಲ್ಲಿ ಮುಂದ್ಗಡೆ ತುದಿ ಏನಿದೆ ಅದನ್ನು ಗ್ರೈಂಡ್ ಮಾಡಿದ್ದಾನೆ ಫ್ಲಾಟ್ ಆಗಿ. ಯಾಕೆ ಅಂತ ಕೇಳ್ತಾ ಇದ್ದಾರೆ. ಯಾಕೆ? ಸೊ ಫಾರ್ ಸೇಫ್ಟಿ ವೈಲ್ ಹ್ಯಾಂಡ್ಲಿಂಗ್. ಅದನ್ನು ನಾವು ಉಪಯೋಗಿಸುವಾಗ ಸುರಕ್ಷತಾ ದೃಷ್ಟಿಯಿಂದ ಅದು ನಮಗೆ ಟಚ್ ಆದರೆ ಗಾಯವನ್ನು ಉಂಟು ಮಾಡುತ್ತೆ, ಇಂಜೂರ್ ಮಾಡುತ್ತೆ ಅಂತೇಳಿ ಆ ಮುಂದ್ಗಡೆ ಅದನ್ನು ಏನು ಮಾಡಿರ್ತಾರೆ, ಫ್ಲಾಟಾಗೆ ಗ್ರೈಂಡ್ ಮಾಡಿರ್ತಾರೆ. ಸೊ ಟು ಪ್ರಿವೆಂಟ್ ದ ಫಾರ್ಮೇಷನ್ ಆಫ್ ರಿಡ್ಜಸ್ ಆರ್ ಸ್ಕ್ರ್ಯಾಪ್ಡ್ ಸರ್ಫೇಸ್ ಎ ಬುಲ್ನೋ ಸ್ಕ್ರ್ಯಾಪರ್ ಇಸ್ ಯೂಸ್ಡ್. ವೈ? ನೋಡಿ, ಈ ಬುಲ್ನೋ ಸ್ಕ್ರ್ಯಾಪರ್ಸನ್ನು ನಾವು ಲಾರ್ಜ್ ಬೇರಿಂಗ್ ಸರ್ಫೇಸ್ನಲ್ಲಿ ಬಳಸ್ತಾ ಇರ್ತೀವಿ. ಅದನ್ನು ಮೂವ್ ಮಾಡಬೇಕಾದ್ರೆ ಲಾಂಗಿಟ್ಯೂಡಿನಲ್ ಅಂಡ್ ಸರ್ಕಂಫರೆನ್ಸಿಯಲ್ ಮೂವ್ಮೆಂಟ್ನಲ್ಲಿ ನಾವು ಮೂವ್ ಮಾಡಿ ಸ್ಕ್ರೇಪಿಂಗ್ ಮಾಡ್ತಾರೆ. ಬಿಕಾಸ್ ಆಫ್ ವೈ ರಿಡ್ಜಸ್ ಫಾರ್ಮ್ ಆಗ್ತಾರೆ. ಸೊ ಅದೇ ಇಲ್ಲಿ ಆನ್ಸರ್. Since the scraper can be used in longitudinal or with circumferential movement. So ಎರಡು ಕಾಂಬಿನೇಷನ್ಸ್ ಮೂವ್ಮೆಂಟ್ ಅನ್ನು ಮಾಡೋದ್ರಿಂದ ಈ ರಿಡ್ಜಸ್ ಅನ್ನು ನಾವು ಪ್ರಿವೆಂಟ್ ಅನ್ನ ಮಾಡಬಹುದು. ಈಗ ಏನೇನು ಸ್ಕ್ರಾಪರ್ಸ್ ಅನ್ನ ನೋಡಿದ್ವಿ ಅದರ ಉಪಯೋಗಗಳನ್ನು ನೋಡ್ತಾ ಹೋಗೋಣ ಮತ್ತೆ ಐಡೆಂಟಿಫೈ ಅನ್ನು ಮಾಡ್ತಾ ಹೋಗೋಣ. ಈಗ ಮೊದಲನೇದು ಇಲ್ಲಿ ನಿಮಗೆ ಮಕ್ಕಳೇ ಟೈಪ್ಸ್ ಅಂತ ಕೊಟ್ಟಿದ್ದಾನೆ, ಯೂಸಸ್ ಇದೆ. ಇಲ್ಲಿ ಸ್ಕ್ರಾಪರ್ನ 5 ಥರದ ಸ್ಕ್ರಾಪರ್ ಚಿತ್ರ ಆಗಿದೆ. ಸೊ ಇಲ್ಲಿ ನಿಮಗೆ ಪರೀಕ್ಷೆನಲ್ಲಿ ಇಂಡಿವಿಜುವಲ್ ಆಗಿ ಒಂದೊಂದೇ ಕೇಳ್ಬೋದು, ಅದನ್ನು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಕೇಳ್ತಾನೆ ಅಂತೇಳಿ. ಈಗ ನೋಡೋಣ ಜಸ್ಟ್ ಫಾರ್ ಸೇಕ್. ಇದು ಬುಲ್ನೋ ಸ್ಕ್ರಾಪರ್ ಯಾವುದಿಲ್ಲಿ? ಎಸ್, ಡಿ. ಬುಲ್ನೋ ಸ್ಕ್ರಾಪರ್ ಈಸ್ ಟಿ. ಫ್ಲಾಟ್ ಸ್ಕ್ರಾಪರ್, ಎಸ್, ಎ ಇಸ್ ದ ಫ್ಲಾಟ್ ಸ್ಕ್ರಾಪರ್. ಟ್ರಯಾಂಗುಲರ್ ಸ್ಕ್ರಾಪರ್, ಸೊ ಇಲ್ಲಿದೆ, ಸೊ ಟ್ರಯಾಂಗುಲರ್ ಸ್ಕ್ರಾಪರ್. ಆಫ್ ರೌಂಡ್ ಸ್ಕ್ರಾಪರ್, ಸೊ ಎರ್, ಸೊ ದಿಸ್ ಇಸ್ ದ ಸಿ. ಹುಕ್ ಸ್ಕ್ರಾಪರ್ ಎಲ್ಲಿದೆ? ಹುಕ್ ಸ್ಕ್ರಾಪರ್ ಇಲ್ಲಿ ಇ ಅಂತ ಇದೆಯಲ್ಲ, ದಿಸ್ ಈಸ್ ಹುಕ್ ಸ್ಕ್ರಾಪರ್. ಈಗ ಆ ಸ್ಕ್ರಾಪರ್ನ ನೋಡಿ ಅದು ಯಾವ ಸ್ಕ್ರಾಪರ್ ಅಂತ ನೀವು ಐಡೆಂಟಿಫೈ ಮಾಡಬೇಕು. ನಾವು ಈ ಸ್ಕ್ರಾಪರ್ ಯಾವ ಸ್ಕ್ರಾಪರ್ನ ಏನು ಕೆಲಸಕ್ಕೆ ನಾವು ಬಳಸ್ತೀವಿ, ಯಾವ ಅಪ್ಲಿಕೇಶನ್ಸ್ಗೆ ಬಳಸ್ತೀವಿ ಅಂತ ಈಗ ಪ್ರಶ್ನೆ. ಈಗ ಮೊದಲನೇದು ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಸ್ಮಾಲ್ ಡಯಾಮೀಟರ್ ಹೋಲ್ಸ್. ಸ್ಮಾಲ್ ಡಯಾಮೀಟರ್ ಹೋಲ್ಸ್ ಸ್ಕ್ರೇಪ್ ಮಾಡಲಿಕ್ಕೆ, ಉದಾಹರಣೆಗೆ ಡಿಬರ್ ಮಾಡೋಕ್ಕೆ ಅಂದ್ಕೊಳ್ಳಿ, ವಿಚ್ ಈಸ್ ಕರೆಕ್ಟ್.
ಹೇಳಿದೆ ತಾನೇ, ನೆನಪಿದೆಯಲ್ಲ? ಎಸ್, ಟ್ರಯಾಂಗುಲರ್ ಸ್ಕ್ರಾಪರ್. ಸೊ ದಿಸ್ ಇಸ್ ಬಿ ಅನ್ನು ಮ್ಯಾಚ್ ಮಾಡಬೇಕು ಆರನೇದಕ್ಕೆ. ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ದ ಸೆಂಟರ್ ಪೋರ್ಷನ್ ಆಫ್ ದ ಫ್ಲಾಟ್ ಸರ್ಫೇಸ್. ಫ್ಲಾಟ್ ಸರ್ಫೇಸ್ನ ಸೆಂಟರ್ ಪೋರ್ಷನ್ಸನ್ನು ನಾವು ಸ್ಕ್ರೇಪ್ ಮಾಡಲಿಕ್ಕೆ ಯಾವ ಒಂದು ಸ್ಕ್ರಾಪರನ್ನು ನಾವು ಬಳಸ್ತೀವಿ? ಸೊ ದಟ್ ಒನ್ ಈಸ್ ಕಾಲ್ಡ್, ಲಾಸ್ಟಲ್ಲಿದೆ ನೋಡಿ, ದಟ್ ಈಸ್ ಹುಕ್ ಸ್ಕ್ರಾಪರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಹುಕ್ ಸ್ಕ್ರಾಪರ್. ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಸರ್ಫೇಸ್ ಪ್ಲೇಟ್ಸ್. ಸರ್ಫೇಸ್ ಪ್ಲೇಟ್ಸ್ ಅಂದರೆ ಲಾರ್ಜ್ ಫ್ಲಾಟ್ ಸರ್ಫೇಸ್, ಅದನ್ನು ಸ್ಕ್ರೇಪ್ ಮಾಡಲಿಕ್ಕೆ, ಸೊ ದಟ್ ಈಸ್ ಎಸ್ ಫ್ಲಾಟ್ ಸ್ಕ್ರಾಪರ್. ಯೂಸ್ಡ್ ಫಾರ್ ಸ್ಕ್ರಾಪಿಂಗ್, ಯೂಸ್ಡ್ ಫಾರ್ ರಿಮೂವಿಂಗ್ ಮೆಟಲ್ ಫ್ರಮ್ ಇಂಟ್ರಿಕೇಟ್ ಕಾರ್ನರ್ಸ್. ಇಂಟ್ರಿಕೇಟ್ ಕಾರ್ನರ್ಸ್ ಅಲ್ಲಿ ಇರ್ತಕ್ಕಂಥ ಮೆಟಲ್ ಅನ್ನ ರಿಮೂವ್ ಮಾಡಲಿಕ್ಕೆ, ಎಸ್, ಯಾವುದು? ಟ್ರಯಾಂಗುಲರ್ ಅಥವಾ 3 ಸ್ಕ್ವೇರ್ ಸ್ಕ್ರಾಪರ್. ಬಿ ಇಸ್ ದ ಕರೆಕ್ಟ್ ಆನ್ಸರ್. ಯೂಸ್ಡ್ ಫಾರ್ ಸ್ಕ್ರಾಪಿಂಗ್ ಲಾರ್ಜ್ ಬೇರಿಂಗ್, ದೊಡ್ಡ ಬೇರಿಂಗ್ ಸರ್ಫೇಸ್, ಎಸ್, ಬುಲ್ ನೋಸ್ ಸ್ಕ್ರಾಪರ್. ಯೂಸ್ಡ್ ಫಾರ್ ಸ್ಕ್ರೇಪಿಂಗ್ ಕರ್ವ್ಡ್ ಸರ್ಫೇಸ್, ಸಣ್ಣ ಕರ್ವ್ಡ್ ಸರ್ಫೇಸ್ ಅಂದ್ರೆ ದಟ್ ಈಸ್ ಹಾಫ್ ರೌಂಡ್ ಸ್ಕ್ರಾಪರ್. ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನಿಮಗೆ 11 ಕ್ವಶನ್ಸ್ ಇದೆ. ಈ 11 ಕ್ವಶನ್ಸ್ ನಿಮಗೆ 11 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿ ನಿಮಗೆ ಕೊಡ್ಬೋದು. ಎಕ್ಸಾಮ್ನಲ್ಲಿ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ನಾನು ಒಂದೇ ಕ್ವಶನ್ಸ್ ಅಲ್ಲಿ ಎಲ್ಲವನ್ನು ನಿಮ್ಗೆ ಯಾವ ರೀತಿ ಕೇಳ್ಬೋದು, ಚಾಯ್ಸ್ ಅನ್ನು ಕೊಟ್ಟು ನಿಮಗೆ ಕೇಳ್ಬೋದು. ನೋಡೋಣ ಯಾವ ರೀತಿ ಕೇಳ್ತಾರೆ ಅಂತ. ಇಲ್ಲೊಂದು ಪ್ರಶ್ನೆ ಇದೆ, ವಾಟ್ ಇಸ್ ದ ನೇಮ್ ಆಫ್ ದ ಟೂಲ್? ನೋಡಿ, ಅಲ್ಲೆಲ್ಲ ನೋಡಿದ್ರೆ ಈಗ ಇದನ್ನ ನೋಡ್ಬಿಟ್ಟು ಹೇಳಬೇಕು. ಇಲ್ಲ ಆನ್ಸರ್ ಕೊಟ್ಟಿದ್ದಾರೆ, ಫ್ಲಾಟ್ ಸ್ಕ್ರಾಪರ್, ಹುಕ್ ಸ್ಕ್ರಾಪರ್, ಆಫ್ ರೌಂಡ್ ಸ್ಕ್ರಾಪರ್, 3 ಸ್ಕ್ವೇರ್ ಸ್ಕ್ರಾಪರ್. ಏನಿದು? Yes, this is flat scraper. A is the correct answer. What is the name of the tool? ಇಲ್ಲೂ ಒಂದು ಸ್ಕ್ರಾಪರ್ಸ್ ಅನ್ನ ಕೊಟ್ಟಿದ್ದಾರೆ, ಹೇಳಿ. ಫ್ಲಾಟ್ ಸ್ಕ್ರಾಪರ್, ಹುಕ್ ಸ್ಕ್ರಾಪರ್, ಆಫ್ ರೌಂಡ್ ಸ್ಕ್ರಾಪರ್, ಟ್ರಯಾಂಗುಲರ್ ಸ್ಕ್ರಾಪರ್. So this is what? Yes, off round scraper. C is the correct answer. Which scraper is used to scrap the center portions of the large flat surface? ಒಂದು ದೊಡ್ಡ ಫ್ಲಾಟ್ ಸರ್ಫೇಸ್ ನಲ್ಲಿ ಸ್ಕ್ರೇಪಿಂಗ್ ಮಾಡ್ತಾ ಇದ್ದೀವಿ, ಅಲ್ಲಿ ಸೆಂಟರ್ ಪೋರ್ಷನ್ಸ್ ನಲ್ಲಿ ಸ್ವಲ್ಪ ಐ ಸ್ಪಾಟ್ಸ್ ಇದೆ, ಅದನ್ನ ತೆಗಿಲಿಕ್ಕೆ ಯಾವ ಸ್ಕ್ರಾಪರ್ಸ್ ಅನ್ನ ಯೂಸ್ ಮಾಡ್ತಾರೆ? ನೋಡಿ, ಇದೆಲ್ಲಾ ಪ್ರಶ್ನೆಗಳನ್ನ ನಿಮಗೆ ಚೂಸ್ತಿ ಮ್ಯಾಚ್ ದಿ ಫಾಲೋಯಿಂಗ್ ಅಲ್ಲಿ ನಾನು ಹೇಳಿದೆ. ಫ್ಲಾಟ್ ಸ್ಕ್ರಾಪರ್, ಹುಕ್ ಸ್ಕ್ರಾಪರ್, ಟ್ರಯಾಂಗುಲರ್ ಸ್ಕ್ರಾಪರ್, ಬುಲ್ ನೋಸ್ ಸ್ಕ್ರಾಪರ್. ಸೆಂಟರ್ ಪೋರ್ಷನ್ಸ್ ನಲ್ಲಿ, ಲಾರ್ಜ್ ಫ್ಲಾಟ್ ಸರ್ಫೇಸ್ ನಲ್ಲಿ ಸೆಂಟರ್ ಪೋರ್ಷನ್ ನಲ್ಲಿ ಸ್ಕ್ರೇಪಿಂಗ್ ಮಾಡಲಿಕ್ಕೆ ನಾವು ಏನನ್ನ ಬಳಸ್ತೀವಿ? ಹುಕ್ ಸ್ಕ್ರಾಪರ್ಸ್ ಅನ್ನ ಬಳಸ್ತೀವಿ. ಬಿ ಇಸ್ ದ ಕರೆಕ್ಟ್ ಆನ್ಸರ್. ವಿಚ್ ಸ್ಕ್ರಾಪರ್ ಇಸ್ ಯೂಸ್ಡ್ ಟು ಸ್ಕ್ರಾಪ್ ಸ್ಮಾಲ್ ಡಯಾಮೀಟರ್ ಹೋಲ್ಸ್ ಅಂಡ್ ಡಿವರಿಂಗ್ ದ ಎಡ್ಜಸ್ ಆಫ್ ದ ಹೋಲ್? ಸ್ಮಾಲ್ ಡಯಾಮೀಟರ್ ಹೋಲ್ಸ್ ಮಾಡಲಿ ಸ್ಕ್ರೇಪಿಂಗ್ ಮಾಡಲಿಕ್ಕೆ, ದಟ್ ಮೀನ್ಸ್ ಡಿವರಿಂಗ್ ಮಾಡಲಿಕ್ಕೆ ಹೋಲ್ ಅನ್ನ ಯಾವನ್ನ ಬಳಸ್ತೀವಿ? ಫ್ಲಾಟ್ ಸ್ಕ್ರಾಪರ್, ಹುಕ್ ಸ್ಕ್ರಾಪರ್, ಟ್ರಯಾಂಗುಲರ್ ಸ್ಕ್ರಾಪರ್, ಬುಲ್ ನೋಸ್ ಸ್ಕ್ರಾಪರ್. ವಿಚ್ ಒನ್ ಇಸ್ ಯೂಸ್ಡ್? Yes, triangular scraper. C is the correct answer. Which scraper is used for scraping large bearing surface? ದೊಡ್ಡ bearing surface, off-round surface, ದೊಡ್ಡದು. Flat scraper, hook scraper, triangular scraper, bull nose scraper. The correct one is, yes, bull nose scraper. D is the correct. Check ಮಾಡೋಣ. Yes, D is the correct answer. Bull nose scraper. ಈ ರೀತಿ ಪರೀಕ್ಷೆನಲ್ಲಿ ನಿಮಗೆ CBT ಎಕ್ಸಾಮ್ನಲ್ಲಿ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತಲ್ಲ, ಅಲ್ಲೆಲ್ಲ ಈ ರೀತಿ ಪ್ರಶ್ನೆಗಳನ್ನು ಕೇಳ್ಬೋದು. ಅಥವಾ OMR ಪ್ಯಾಟರ್ನಲ್ಲಿ ಇದ್ರೂ ಇದೇ ರೀತಿ ಪ್ರಶ್ನೆಗಳು ನಿಮಗೆ ಇಂಟರ್ವ್ಯೂ ಹೋದಾಗಲೂ ಕೇಳ್ಬೋದು. ಇದು ನಿಮಗೆ ಮಕ್ಕಳೇ ಫಸ್ಟ್ ಇಯರ್ ನಿಮಿ ಪಿಟ್ಟರ್ ಟ್ರೇಡ್ ಥಿಯರಿನಲ್ಲಿ ಈ ಒಂದು ಲೆಸನ್ಸ್ ಇದೆ. ಸೊ ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ನೋಟ್ಸನ್ನು ಕೊಟ್ಟಿದ್ದೀನಿ, ನಿಮಗೆ ಕಳಿಸಿದ್ದೀನಿ, ನೋಟ್ಸನ್ನು ಬರೆದುಕೊಳ್ಳಿ. ಮತ್ತು ಅಸೈನ್ಮೆಂಟ್ಸ್ ಕೂಡ ಇಲ್ಲಿ ಏನದೇ ಅಸೈನ್ಮೆಂಟ್ಸ್ ಇದೆ, ಅದನ್ನು ಅಟೆಂಡ್ ಮಾಡಿ. ಮತ್ತು ನಿಮಗೆ ಕ್ವಿಜ್ಜನ್ನು ಕಳಿಸಿದ್ದೀನಲ್ಲ, ಕ್ವಿಜ್ಜನ್ನು ಎಲ್ಲರೂ ಅಟೆಂಡ್ ಮಾಡಿ. ಏನೇ ಡೌಟ್ಸ್ ಇದ್ದರೂ ನನಗೆ ಫೋನ್ ಮೂಲಕ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್, ಸ್ಕ್ರೇಪಿಂಗ್, ಮೆಥಡ್ ಆಫ್ ಸ್ಕ್ರೇಪಿಂಗ್, ಯಾವ ರೀತಿ ನಾವು ಸ್ಕ್ರೇಪಿಂಗನ್ನು ಮಾಡಬೇಕು, ಫ್ಲಾಟ್ ಸರ್ಫೇಸನ್ನು ಯಾವ ರೀತಿ, ಆಫ್ ರೌಂಡ್ ಸರ್ಫೇಸನ್ನು ಯಾವ ರೀತಿ ನಾವು ಸ್ಕ್ರೇಪಿಂಗನ್ನು ಮಾಡಬೇಕು ಅದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಕ್ಕಳೇ. ಥ್ಯಾಂಕ್ಸ್ ಟು ಒನ್ ಆ್ಯಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.